ಸ್ವಸ್ತಿ ಶ್ರೀ ಶಾಲಿವಾಹನ ಶಕ ವರ್ಷ 1937ನೇ ಮನ್ಮಥನಾಥ ಸಂವತ್ಸರ ಮಾರ್ಗಶಿರ ಬಹುಳ ತೃತೀಯ ಸೋಮವಾರ ಅಂದರೆ ಕ್ರಿಸ್ತಶಕ 28ನೇ ಡಿಸೆಂಬರ್ 2015 ಲಕ್ಷ್ಮೇಶ್ವರದ ಸ್ವಯಂಭೂ ಸೋಮೇಶ್ವರ ದೇವಾಲಯದ ಆವರಣದಲ್ಲಿ ಜೀರ್ಣವಾಗಿದ್ದ ಕಟ್ಟಡಗಳು, ಕಲ್ಯಾಣಿಗಳು, ಶಾಸನಗಳು ಮತ್ತು ಹಿಂಭಾಗದ ರಕ್ಷಣಾ ಗೋಡೆಯನ್ನು 4 ಕೋಟಿ ವೆಚ್ಚದಲ್ಲಿ ಜೀರ್ಣೋದ್ಧಾರ ಮಾಡಲಾಯಿತು. ಈ ಜೀರ್ಣೋದ್ಧಾರವನ್ನು ಬೆಂಗಳೂರಿನ ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಸುಧಾ ನಾರಾಯಣ ಮೂರ್ತಿಯವರು ಮಾಡಿಸಿದರು. ಶ್ರೀ ಸೋಮೇಶ್ವರ ದೇವಾಲಯದ ಸಮುಚ್ಚಯವು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಅಭಿವೃದ್ಧಿ ಹೊಂದಿದೆ. ಆದಯ್ಯನೆಂಬ ಶಿವಭಕ್ತನು ಬಹು ವಿಶಿಷ್ಟ ಮತ್ತು ಅಪರೂಪದ ಸೋಮೇಶ್ವರನ ವಿಗ್ರಹವನ್ನು ಸೌರಾಷ್ಟ್ರದಿಂದ ಇಲ್ಲಿಗೆ ತಂದು ಈ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿದನೆಂದು ಪ್ರತೀತಿ ಇದೆ. ಆದರೆ ಸ್ಥಳೀಯ ಶಾಸನದ ಪ್ರಕಾರ ಕಲ್ಯಾಣದ ಚಾಲುಕ್ಯರ ಸುಪ್ರಸಿದ್ಧ ರಾಜನಾದ 6ನೇ ವಿಕ್ರಮಾದಿತ್ಯನ ಆಡಳಿತದ ಅವಧಿಯಲ್ಲಿ ಈ ದೇವಾಲಯವು ನಿರ್ಮಾಣಗೊಂಡಿರಬೇಕೆಂದು ಹೇಳಬಹುದು. ದೇವಾಲಯವು ಗರ್ಭಗೃಹ, ಅಂತರಾಳ, ನವರಂಗ ಮತ್ತು ವಿಶಾಲವಾದ ರಂಗಮಂಟಪವನ್ನು ಹೊಂದಿದೆ. ಈ ದೇವಾಲಯಕ್ಕೆ ಪೂರ್ವ, ದಕ್ಷಿಣ ಮತ್ತು ಉತ್ತರದ ದಿಕ್ಕಿನಲ್ಲಿ ನಿರ್ಮಿಸಿರುವ ಪ್ರವೇಶ ದ್ವಾರಗಳಿವೆ. ಗೌರಾಂಬಿಕಾ ಎಂಬ ಮಹಿಳೆ ಇದೇ ಆವರಣದಲ್ಲಿ ಬಾವಿಯನ್ನು ನಿರ್ಮಿಸಿದಳೆಂದು ಶಾಸನೋಕ್ತವಾದ ದಾಖಲೆ ಇದೆ. ದೇವಾಲಯದ ಪೂರ್ವ, ಉತ್ತರ ಹಾಗೂ ದಕ್ಷಿಣ ದಿಕ್ಕುಗಳಲ್ಲಿ ಮಹಾದ್ವಾರಗಳಿವೆ. ದೇಗುಲದ ಸುತ್ತ ಕಲ್ಲಿನ ಕೋಟೆ ಇದ್ದು ದೇಗುಲದ ಇಕ್ಕೆಲೆಗಳಲ್ಲಿ ಚಂದ್ರಶಾಲೆಗಳಿವೆ. ಮಾಘ ಮಾಸದಲ್ಲಿ ಬೆಳಗಿನ ಹೊತ್ತು ಸೂರ್ಯನ ಕಿರಣಗಳು ದೇವರ ಮೇಲೆ ಬೀಳುವಂತೆ ನಿರ್ಮಿಸಿರುವ ವಾಸ್ತುಶಿಲ್ಪಗಳ ವೈಜ್ಞಾನಿಕ ಕಲ್ಪನೆ ಎಲ್ಲರನ್ನೂ ಬೆರಗುಗೊಳಿಸುತ್ತದೆ. ಈ ದೇವಸ್ಥಾನದ ಸುತ್ತಲೂ ಪಂಚಲಿಂಗಗಳ ಚಿಕ್ಕ ಗುಡಿಗಳಿದ್ದು ಸೋಮೇಶ್ವರ ದೇವಾಲಯದ ಭವ್ಯತೆಯನ್ನು ನೂರ್ಮಡಿಗೊಳಿಸಿವೆ. ಇಲ್ಲಿನ ಗರ್ಭಗೃಹದಲ್ಲಿ ಶಿವನ ಲಿಂಗ ರೂಪದ ಬದಲು ವೃಷಭಾರೂಢನಾಗಿ ಪಾರ್ವತಿಯ ಸಮೇತ ನೆಲೆಸಿದ್ದಾನೆ. ಇಲ್ಲಿ ಶಿವನ ಮೂರ್ತಿಗೆ ಪೂಜೆ ನಡೆಯುವುದು ವಿಶೇಷ. ನಂದಿಯ ಮೇಲೆ ಕುಳಿತ ಪಾರ್ವತಿ ಪರಮೇಶ್ವರರ ವಿಗ್ರಹ ಅತ್ಯಾಕರ್ಷಕವಾಗಿದ್ದು ಮಾಘ ಮಾಸದಲ್ಲಿ ರಥೋತ್ಸವ ನಡೆಯುತ್ತದೆ. ಸಂಪೂರ್ಣವಾಗಿ ಕಲಾಕೌಶಲ್ಯದಿಂದ ಕೂಡಿದ ದೇವಾಲಯದಲ್ಲಿ 10ಕ್ಕೂ ಹೆಚ್ಚು ಕಲ್ಲಿನ ಕಂಬಗಳಿವೆ. ನುಣುಪಾದ ಗ್ರಾನೈಟ್ ಶೈಲಿಯ ಈ ಕಂಬಗಳು ದರ್ಪಣದೋಪಾದಿಯಲ್ಲಿ ಪ್ರತಿಫಲಿಸುತ್ತವೆ. ಹಿಂದಿನ ಕಾಲದಲ್ಲಿ ಹುಲಿಗಳು ಮುಕ್ತವಾಗಿ ಓಡಾಡುತ್ತಿದ್ದ ದಟ್ಟವಾದ ಅರಣ್ಯ ಪ್ರದೇಶ ಎಂದು ನಂಬಲಾದ ಈ ತೀರ್ಥಸ್ಥಳ ಸ್ಥಳಕ್ಕೆ ಕವಿಗಳು, ಬರಹಗಾರರು, ಋಷಿಗಳು, ಸಂತರು, ಯೋಗಿಗಳು ಮತ್ತು ತಪಸ್ವಿಗಳು ಆಗಾಗ್ಗೆ ಭೇಟಿ ನೀಡುತ್ತಿದ್ದರು. ಐತಿಹಾಸಿಕ ದಾಖಲೆಗಳ ಪ್ರಕಾರ ಲಕ್ಷ್ಮೇಶ್ವರವು ಪರಿಶುದ್ಧ ಕನ್ನಡವನ್ನು ಪೋಷಿಸಿದ ಕೆಲವೇ ಸ್ಥಳಗಳಲ್ಲಿ ಒಂದಾಗಿದೆ ಮತ್ತು ಆದ್ದರಿಂದ ಸ್ಥಳ ಶಾಸನಗಳು, ಗ್ರಂಥಗಳು ಮತ್ತು ಅಧಿಕೃತ ಪತ್ರಗಳನ್ನು ಸಹ ಕನ್ನಡದಲ್ಲಿ ಬರೆಯಲಾಗುತ್ತಿತ್ತು. ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಲಕ್ಷ್ಮೇಶ್ವರದಲ್ಲಿ ಇರುವಂತಹ ಮಹಾನ್ ದೇವಸ್ಥಾನವಾದಂತಹ ಸೋಮೇಶ್ವರ ದೇವಾಲಯಕ್ಕೆ ಧಾವಿಸಿದ್ದೇವೆ. ಹಾಗಾದ್ರೆ ಈ ದೇವಾಲಯದ ಮಹಿಮೆ ಹಾಗೂ ದೇವಾಲಯದ ಪವಾಡ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಪ್ರಿಯ ಅರ್ಚಕರಿಗೆ ಭೇಟಿಯಾಗೋಣ. ಅರ್ಚಕರೇ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಆಮೇಲೆ ಸೋಮನಾಥ ರಾಮಚಂದ್ರ ಪೂಜಾರ. ಲಕ್ಷ್ಮೇಶ್ವರ ಅಂದ್ರೆ ಮೊದಲಿಗೆ ಪುಲಿಗೆರೆ ಸೋಮನಾಥನ ಈಗಿನ ಸೋಮೇಶ್ವರ ದೇವಸ್ಥಾನ ಅರ್ಚಕರು. ಹೌದು. ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಐತಿಹಾಸಿಕ ಕಥೆಗಳೇನು ಇದ್ರೆ ನನಗೆ ಎಷ್ಟು ದೇವ್ರ ಬುದ್ಧಿ ಕೊಡ್ತಾನ ಅಲ್ಲಿಂದ ತಗೋತೀನಿ. ಆಯ್ತಾಯ್ತು, ಪರವಾಗಿಲ್ಲ, ಹೇಳಿ. ಈ ಕಲಿಯ ಕೂಡಿದ 5,000 ಅಂತಾರ ಅಲ್ಲಿ. ಆದ್ರ ಮೊದಲು ಅಂಕುಶ್ ಖಾನ್ ರಾಜ ಅಂತ ಈ ಪುಲಿಗೇರಿಗೆ ಒಬ್ಬ ರಾಜ ಇದ್ದ. ಈ ಪುಲಿಗೇರಿ ವರ್ಷರು ಅಂಕುಶ್ ಖಾನ್ ರಾಜ ಅಂತ ಇದ್ದ. ಅವನ ತರವೇ ಚೋಳ ರಾಜ ಅಂತ ಬಂದ. ಎಲ್ಲಿಗೆ 5ನೇ 6ನೇ ಶತಮಾನಕ್ಕೆ ಬಂದು ಆವಾಗಿನ ಕಾಲಕ್ಕೆ ಜಗನ್ನಾಚಾರ್ಯ ಒಬ್ಬ ಶಿಲ್ಪಕಲೆ ಪಂಡಿತ ಈ ಶಿಲ್ಪಕಲೆ ಕಟ್ಟೋದಾಗ ಪ್ರವೀಣ. ಅವ ಏನ್ ಮಾಡಿದ ಅಂದ್ರೆ 6ನೇ ಶತಮಾನದಾಗ ತನ್ನ ಎಲ್ಲೆಲ್ಲ ಪ್ರಾಶಸ್ತ್ಯ ಜಾಗ ಸಿಗ್ತದ ಇಂಥ ದೇವಸ್ಥಾನ ಕಟ್ಟಿದ, ಮಠ ಕಟ್ಟಿದ, ಬಸ್ತಿ ಅಂತ ಆಕಾರ ಮಾಡಿದ, ಬಸ್ತಿ ಮತ್ತು ಕೆಲವೊಂದು ಅನೇಕ ಮಠ ಕಟ್ಟಿದ. ಆದ್ರೆ ಅದ್ರಾಗಿ ಇಲ್ಲ ಪುಲಿಗೇರಿ ಒಳಗ ಸೋಮೇಶ್ವರ ಮೊದಲು ದೇವಸ್ಥಾನ ನಿರ್ಮಾಣ ಮಾಡಿದ. ಈ ಗುಡಿ ಎಷ್ಟೊತ್ತಿಗಾತು ಎಷ್ಟು ದಿವಸ ಆತು ಗೊತ್ತಿಲ್ಲ ಬೇಡ. ಈ ಗುಡಿ ನಿರ್ಮಾಣ ಆಗಿಂದ ಜಗನ್ನಾಚಾರಿ ಒಂದು ದೇವ್ರ ನಿರ್ಮಾಣ ಮಾಡಿದ. ತನ್ನ ರೂಪದಲ್ಲಿ ಮಾಡಿದ. ಶಿವ, ಪಾರ್ವತಿ ಮತ್ತು ಆಗಿನ ಅರ್ಚಕ ಹೇಳ್ತೀನಿ. ಅದ ಏನ್ ಬರ್ದಾರ ಅಂದ್ರೆ ತೋರಿಸ್ತೀನಿ. ಶಿವರಾಮ ಒಡೆಯರು ಶ್ರೀ ಸೋಮನಾಥ ದೇವರು ಪೂಜೆಗಾಗಿ ಚಿಕ್ಕಣ್ಣ ಅಂದ. ಆ ಚಿಕ್ಕಣ್ಣನ 15ನೇ ತಲೆಯವರು ನಾವು. 15ನೇ ತಲೆಯವರು ನಾವು. 6ನೇ ಶತಮಾನದಿಂದ ಈ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಅವ್ರು ಸೋಮೇಶ್ವರ ಅಂತಿದ್ರು. ಇರ್ಬೇಕಾದ್ರೆ ಅವ್ನು ಚೋಳ ರಾಜ ಇದ್ನಲ್ಲ, ಅವಾಗ ಅವ ಏನ್ ಮಾಡಿದ್ನಪ್ಪ ಅಂದ್ರೆ ಜಗನ್ನಾಥ ಗುಡಿ ನಿರ್ಮಾಣ ಮಾಡಿಂದ
ಸೋಮೇಶ್ವರ ದೇವಸ್ಥಾನ ಮಾಡಿಂದ ಎಷ್ಟೋ ಕಾಲ ಇದು 6, 7, 8ನೇ ಶತಮಾನ ತನಕ ಸೋಮೇಶ್ವರ ದೇವಾಲಯ ಇತ್ತು. ಒಮ್ಮೆ ಏನಾಯ್ತು, ಶಿವದೃಷ್ಟಿ ಸೌರಾಷ್ಟ್ರಕ್ಕೆ, ಗುಜರಾತ್ ಸೌರಾಷ್ಟ್ರ ಬಿತ್ತು, ಗುಜರಾತ್ ದೇಶ ಸೌರಾಷ್ಟ್ರಕ್ಕೆ ಶಿವದೃಷ್ಟಿ ಬಿತ್ತು. ಆ ದೃಷ್ಟಿ ಮೇಲೆ ಒಬ್ಬ ಮೂಲ ಪುರುಷ ಹುಟ್ಟಿದ. ಯಾರು? ಆದಿಗಣನಾಥ ಮೂಲ ಪುರುಷ. ಆದಿಗಣನಾಥ ಮೂಲ ಪುರುಷ ಹುಟ್ಟಿದ. ಅವನಿಂದ ಭಾರತ ಶೆಟ್ಟಿ ಅಂತ ಹುಟ್ಟಿದ, 2ನೇ ತಲೆ. ಅವನು ಮುತ್ತರತ್ನ ವ್ಯಾಪಾರ ಮಾಡ್ತಿದ್ನು, ರಾಜ್ಯತ್ನ. ಅವ್ನ ಜೀವನ ಆಯ್ತು. ಅವ ವಯಸ್ಸಾಗಿಂದ ಅವ್ನ ಮದುವೆ ಮಾಡ್ಕೊಂಡಿಂದ ಅವನೇ ಮಾಡಿದ. ಮತ್ತೆ 3ನೇ ತಲೆ ಬಿಡ್ತೀವಿ. ಅವನ ಹೆಸರು ಆದಯ್ಯ, ಆದಪ್ಪ ಶೆಟ್ಟಿ ಅಂದ್ರು. ಅವ ಏನ್ ಮಾಡಿದ, ತಂದೆ ಮಾಡೋ ಉದ್ಯೋಗನ ಮುತ್ತರತ್ ಮಾಡೋ ವ್ಯಾಪಾರನ ತಾನು ಮಾಡ್ಕೊಂಡು ಅವನೇ ಆಯ್ತು. ಅವ್ನ ಚಿತ್ತ ದೂರ ಹೋತು. ನಾವು ಒತ್ತಾಟಿಗೆ ಹಂಗ ಸಂಚಾರ ಮಾಡ್ಕೊತ ವ್ಯಾಪಾರ ಮಾಡೋದು ಅಂತೇಳಿ ಅವ್ನ ಮನಸ್ಸು ಹುಡ್ತು. ಏನ್ ಮಾಡಿದ, ಸೌರಾಷ್ಟ್ರ ಬಿಟ್ಟ. ವ್ಯಾಪಾರ ಮಾಡ್ಕೊತ ಅಲ್ಲೇ ಹಳ್ಳಿ ಏನು ನಗರಕ್ಕೆ ವ್ಯಾಪಾರ ಮಾಡ್ಕೊತ ಇಲ್ಲಿ ಬಂದ. ಪುರಿಗೇರಿ ನಗರಕ್ಕೆ ಬಂದ. ಅಲ್ಲೊಂದು ವ್ಯಾಪಾರ ಮಾಡ್ಕೊತ ನಗರಕ್ಕೆ ಬಂದ. ಇಲ್ಲಿ ಬಂತಾನ. ಇಲ್ಲಿ ರಾಜ ಧಾರ್ಮಿಕನೂ ಇದ್ದ. ಇಂತ ಆಗ ಅವ್ ಏನ್ ಮಾಡಿದ, ಅವಾಗ ಬಿಸಿಲಾಗ ಅರವತ್ತಿಗೆ ನೀರ್ ಅಂತ ಇರ್ತಾರ ಜನರು ಹೊಲದಾಗ. ಹೊಲದಿಂದ ಬಂದ್ರ ಎಲ್ಲೋ ನೀರ್ ಇಲ್ದಾಗ ನೀರಡಿಕೆ 60 ಅಂತಾರ. ಅವಾಗ ಏನ್ ಮಾಡ್ತಿದ್ರು, ನನ್ನ ಮಟ್ಟಿಗೆ ಗುಡಿಸಲು ಹಾಕ್ತಿದ್ರು. ಅಲ್ಲಿ ಮಣ್ಣಿನ ನೀರು ಎಂದಿಟ್ಟು ಹಂಗ್ ಪನ್ನೀರ್ ಇಡ್ತಿದ್ರು, ಕುಡ್ಕೊಂಡು ಹೋಗ್ತಿದ್ರು ಬಯದವ್ರು. ಆದ್ರೆ ಆ ರಾಜ ಏನ್ ಗೊತ್ತೇನು, ಕುಡಿಯೋ ನೀರಿನ ಸಲುವಾಗಿ ಒಂದು ಮಂಟಪ ಸಿದ್ಧ ಮಾಡ್ದ. ಹೆಂಗ್ ಮಾಡ್ದ, ಕೆದಿಗೆ ಕರಿಯಿಂದ ಗಾಡಿ ಕಟ್ಟಿದ. ಸುವಾಸನೆ ಹೂವಿನಿಂದ ಮಂಟಪ ಸಿದ್ಧ ಮಾಡ್ಕೊಂಡು ಅದಕ್ಕೆ ಒಳ್ಳೆ ನೀರು, ಕುಡಿಯೋ ನೀರಿಟ್ಟು ಅವ್ನು ಸುವಾಸನೆ 18ರಿಂದ 20 ವರ್ಷ ಹುಡುಗಿಯನ್ನ ನೀರು ಕೊಡ್ಲಿಕ್ಕೆ ಅಂತ ಇಟ್ಟ. ಧರ್ಮದ ಕಾಲ, ಅನ್ಯದ ಕಾಲ ಅಲ್ಲ ಇಟ್ಟ. ಅವಾಗ ಅವ್ರು ಏನ್ ಮಾಡ್ತಿದ್ರು, ಯಾರು ದಣ್ಕೊಂಡು ಬರ್ತಾರೆ, ಕಂಗಾಲಾಗಿ ಬರ್ತಾರೆ, ಬರೀಪಾ ನೀರು ಕುಡೀರಿ. ಅವಾಗಿನ ಧರ್ಮ ಹಂಗಿತ್ತು. ಸಣ್ಣವ್ರನ್ ಕೂಡ ಮನಸ್ಸು ಬದ್ ಮಾಡ್ತಿಲ್ಲ. ಅವ್ರು ಬರ್ಕರ್ದು ಇವ ಆದಯ್ಯ ಬಾಲಿ ಬಂದ. ಬಾ ವ್ಯಕ್ತಿ ಅಂದ್ರು, ಕರೆದ್ರು, ಕುಡಿಸಿದ್ರು. ಅವ್ನು ಕುತ್ಕೊಂಡ ದಳ್ಕೊಂಡಿದ್ದ, ದರ್ದು ಅಲ್ಲಿ ನೀರು ಕೊಟ್ಟು ನೀರು ಕುಡ್ದ ಆತಂತೇಳಿ ಪುಲಿಗೆರೆಗೆ ಒಳಗೆ ಅಡ್ಡಿ ಇಟ್ಟ. ಬಂದ ಆದಯ್ಯ ನೋಡ್ತಾನ, ಅದು ಶಿವಭಕ್ತಲ್ಲವ. ನೋಡ್ತಾನ ಶಿವಾಲಯ ಕಾಣ್ತು. ಏನು ವಿಶಾಲ ಶಿವಾಲಯ ಅಂತ ಆಶ್ಚರ್ಯ ಆಯ್ತು. ಬರ್ತಾ ಒಳಗೆ ನೋಡ್ತಾನೆ ಜೈನ್ ದೇವ್ರು. ನನ್ನಂತ ಶಿವಭಕ್ತಿಗೆ ಇರ್ತಕ್ಕಂಥಲ್ಲ, ನಾನು ಶಿವಭಕ್ತ, ನಾನು ಏನ್ ಬರ್ತೀರ ಅಂತೇಳಿ ಅವ್ ಏನ್ ಮಾಡಿದೆ, ಹೊರಗೆ ಬಂದು ಒಬ್ಬ ವ್ಯಕ್ತಿ ಕೇಳಿದೆ, ಏನ್ಪಾ ಈ ಊರ ಶಿವಾಲಯ ಅನ್ನೋ ಇಲ್ಲ. ಅವನ್ನೆಲ್ಲ ಕೇಳಿದೆ. ಆ ಹೇಳಿದೆ, ಇಲ್ಲ ಒಂದು ಸಣ್ಣ ಗುಡಿ ಮಾತ್ರ ಒಂದು ಅದ ಶಿವಾಲಯ, ಹುಡುಗಿ ಒಬ್ಬ ಬಸ್ಸಿಗೆ ಅಂತ ಹೇಳಿದೆ. ಯಾವುದು? ಪೂಜೇಶ್ವರ ದೇವಸ್ಥಾನ ಅಂತದ. ಪೂಜೇಶ್ವರ ಇಲ್ಲೇ ಅದಾದು, ಇಲ್ಲೇ ಬಜಾರ್ ಹತ್ರ. ಇವತ್ತು ಅವಳೆ ಹನುಮಪ್ಪನ ತೇರದ ರಥೋತ್ಸವ ಅದ, ಅಲ್ಲೇ ಅದು ಸಣ್ಣ ಗುಡಿ ಅದ. ಅವ ಅಂದ, ಶಾಂತಿ ತೋರ್ದನು, ನನಗೆ ಶಿವಾಲಯ ಸಿಗ್ತಲ್ಲ ಇರ್ಲಿಕ್ಕೆ ಅಂತ ಹೇಳಿ ತನ್ನಂತ ಮುತ್ತರತ್ನ ಮಾಲ ಗೂಟ್ಗೆ ಹಾಕೊಂಡು, ಅವಾಗ ಧರ್ಮಿಟ್ ಮಂದಿ ಮತ್ತೊಬ್ಬರು ಮಾಲ್ ಮುಟ್ತಿದ್ದಿಲ್ಲ. ಅವ ಗೂಟ್ಗೆ ಹಾಕಿದೆ. ನಾನು ಏನು ಉಪಚಾರ ಮಾಡಿ ಊಟ ಮಾಡ್ಕೊಂಡ. ಅದು ಬೆಳಗ್ಗೆ ಹರಿತಲ್ಲ. ಮತ್ತೆ ಏನ್ ಪೈಲೆ ಹೊಳೆ ಹಳ್ಳ ಈ ಊರಿಗೆ ಅವನ ಇಲ್ಲು ನಂಗೆ ಜಳಕ ಮಾಡ್ಲಿಕ್ಕೆ ಅಂತ ಹೇಳಿದ. ಅವ ಹೇಳಿದೆ, ಎಲ್ಲ ಹೊಳೆ ಹಳ್ಳ ಬೇಡ, ಇಲ್ಲಿ 8 ತೀರ್ಥಗಳವ. ಈ ಲಕ್ಷ್ಮಿ ಒಂದು ಊರಿಗೆ ಪುಲಿಗೇರಿ 8 ತೀರ್ಥಗಳವ. ಒಂದು ತೀರ್ಥ ತೋರ್ತೀನಿ, ಪುಣ್ಯ ತೀರ್ಥ ಅಂದ್ರೆ ನೀವು ಸ್ನಾನ ಮಾಡಿ ಕಡ್ಡಿಲ್ಲ ಅಂತ ಹೇಳಿದೆ. ಯಾವ್ದಪ್ಪ? ಅಗಸ್ತ್ಯ ತೀರ್ಥ ಅಂತ ತೀರ್ಥ. ಅಗಸ್ತ್ಯ ತೀರ್ಥ ಇಲ್ಲಿಗೆ ಒಂದು 2-3 ಕಿಲೋಮೀಟರ್ ಆಗ್ತದೆ. ಎಂಥ ಬಾವಿ ಈ ಬಾವಿ ನೋಡಿಲ್ಲ. ಜಗನ್ನಾಚಾರ್ಯ ಬಾವಿ ಶ್ರೇಷ್ಠವಾದ ಬಾವಿ. 1000 ಸಲ ಇನ್ನೂ ಹಾಕ್ತಾ ಅಳ್ಕಂಗಿಲ್ಲ. ಜಗನ್ನಾಚಾರ್ಯ ಬಾವಿ ಅಷ್ಟು ಚಂದವ, ದೊಡ್ಡ ಬಾವಿ. ಅಮ್ಮಕ್ 106 ಮಂದಿ ಎಷ್ಟು ಜಳಕ ಮಾಡ್ಬೇಕು ಅಂತಂತ ಬಾವಿ. ಇಲ್ಲಿ ಹಿಂದೆ ನೀವು ನೋಡಿಲ್ಲ, ಹಿಂದೆ ನೋಡಿರುತ್ತೆ. ಅಲ್ಲೇ ದಿನಂಪ್ರತಿ ತನ್ನ ಮಾಲ್ ಇಟ್ಕೊಂಡ್ ಕದ ಹೋಗಿ ಜಳಕ ಮಾಡಿ ಬರೋದು. ಎಲ್ಲಿ ಹಾಕಿದ್ದ, ಜೈನ್ ಮಂದಿ ಬಾಳಲ್ಲ, ಜೈನರ ಒಣಗ ಹಾಕಿ ಅದು ತೀರ್ಥಕ್ಕೆ ಹೋಗಿ ಜಳಕ ಮಾಡ್ಕೊಂಡು ಬಂದು ತನ್ನ ವ್ಯವಹಾರ, ತನ್ನ ಉಪಹಾರ ಮಾಡ್ಕೊತಿದ್ದ. ಹಿಂಗೆ ಎಷ್ಟೊಂದು ನಡೀತು. ಒಮ್ಮೆವ ಅದಯ್ಯ ಜಳಕಕ್ಕೆ ಹೋಗ್ಬೇಕಾರ ಆ ಜೈನರ ಒಂದು ಒಣಗ ಹೋಗ್ತಿದ್ದ. ಜೈನರ ಪತಿ ಪಾರದತ್ತ ಅಂತ ಅವನ ಹೆಸರು. ಪಾರದತ್ತ, ಜೈನರ ಪಂಡಿತ ಶ್ರೀಮಂತ ಪಾರದತ್ತ. ಜೈನರ ಪಾರದತ್ತ ಅವ ಏನ್ ಮಾಡ್ದ, ಅವ ತನ್ನ ಮಗಳು ತನ್ನ ಮೇಲ್ಪುರ ಕೂತ ಹೆಸರು ಪದ್ಮಾವತಿ. ಮಹಾಪತಿವ್ರತ ಹೆಣ್ಮಗಳು, ಪಾರ್ವತಿ ಸರಿಸಮಾನ ಹೆಣ್ಮಗಳು. ಹಂಗ ಆ ಪಾರ್ವತಿ ಮಗಳು ಇತ್ತು. ಶ್ರೀಮಂತಿದ್ದ. ಒಮ್ಮೆ ಏನ್ ದೃಷ್ಟಿ ಬಿತ್ತು ಏನೋ, ಆದಾಯ ಸ್ನಾನ ಹೋಗಿದ್ ನಾನು ಜಗಕ್ಕೆ. ಆವಾಗ ಆದಾಯನ ಕಡೆ ದೃಷ್ಟಿ ಬಿತ್ತು ಪದ್ಮಾವತಿ. ಅಕ್ಕಿ ನೋಡ್ತಾಳ, ಅವನ ಮೇಲೆ ಮನ್ಸು ಆತೋ ಏನೋ, ಅಕ್ಕಿ ಏನ್ ಆದರ್ಶ ಆತೋ, ಏನ್ ವ್ಯಕ್ತಿವ ಅವ್ನು ಹೊಳಿದ್ದು, ಏನ್ ವ್ಯಕ್ತಿವ, ಎಷ್ಟು ಸುಂದರ ಇದ್ದಾನ, ಚಲೋ ಇದ್ದಾನ, ಅವ್ನ ಕಣ್ಣು ಸಂಪನ್ನ ಕಂಡನವ. ಹಂಗ ಕೇಳ ಅವನ ಮೇಲೆ ಆದಾಯ ಮೇಲೆ ಆಕೆ ಮನ್ಸು ಕುಂತು. ಏನೇ ಇರ್ಲಿ ಅವ ಜಳಕ ಆದ. ಪಾರದತ್ತ ಮನೆಗೆ ಬಂದ. ತಂದಿ ಪದ್ಮಾವತಿ ತಂದಿ ಪಾರ್ವತಿ ಮನೆಗೆ ಬಂದ. ಮನೆಗೆ ಬಂದು ವಿಚಾರ ಮಾಡಿದಾಗ ಪದ್ಮಾವತಿ ಹೊತ್ತ, ಅಪ್ಪ ಇವತ್ತೊಬ್ಬ ವ್ಯಕ್ತಿ ಹೊಂಟಿದ್ದ, ಎಂತ ಸುಂದರ ಮನುಷ್ಯ ಇದ್ದ, ಎಷ್ಟು ಒಳ್ಳೆ ಮನುಷ್ಯ ಕಾಣ್ತಾನಂತ ಅವನ್ನ ಹೊಗಳಿದ್ದು. ಆದಾಗ ಏನ್ ಹೊಗಳಿದ್ದು ತಂದಿ ಮುಂದೆ ಅವ ಅಂದ, ಇಲ್ವಾ ನೀ ಲಗ್ನ ವಯಸ್ಸು ಬಂದಿದ್ದಿ ಖರೆ, ನಾನು ದೊಡ್ಡ ಶ್ರೀಮಂತ ಇದ್ದೀನಿ, ಪಂಡಿತ ಇದ್ದೀನಿ, ರಾಜರ ಮಂತ್ರ ತಂದು ನಿನ್ ರಚನೆ ಮಾಡ್ತೀನಿ, ಆದ್ರೆ ಶಾಂತಿ ಅಂತ ಹೇಳಿದ. ಅವ ಅದೇನು ತಕ್ಷಣ ಇಲ್ಲ ಮಾಡ್ಕೊಂಡ್ರೆ ಅವ್ನ ಮದುವೆ ಮಾಡ್ಕೊತೀನಿ, ಜೀವನದಾಗ ಮದುವೆ ಒಳ್ಳೆ ಅಂದ್ರು ತನ್ನ ತಂದಿ ಮುಂದ. ಆತ ಒಂದು ನಾವು ವಿಚಾರ ಮಾಡ್ತೀನಿ ಅಂದ. ಮರುದಿನ ಅದಯ್ಯ ಹೊಂಟಿದ್ದ ಸ್ನಾನ ಮಾಡ್ಲಿಕ್ಕೆ ಅಂತ. ಅವಾಗ ಪಾರದತ್ನ ಇದ್ದ, ಪದ್ಮಾವತಿ ಇದ್ಲು.
ಏನ್ ಮಾಡಿದ್ರು ಆ ಅಪ್ಪ ಬಂದಂತ ತೋರಿಸಿದ್ರು. ಇವ ನೋಡ್ತಾನ ಅವಾಗ ಇವ್ನು ಹೆಂಗ್ ಕಂಡ ದೇವರ ಸಂತ ಕಂಡ ದೊಡ್ಡ ಹಿರಿಯ ಮನುಷ್ಯ ಚಲೋ ಮನುಷ್ಯ ಕಂಡ ಪಾರದತ್ತ ಕೆಳಗೆ ಬರ್ತಾನ. ಏನಪ್ಪಾ ನಿಂದ್ರು ಯಜಮಾನ ಅಂತ ಹುಡುಗ ನಿಂದ್ರು ಒಂದು ನಿಂತ್ಕೊಂಡ. ಯಾಕ ನಿಂದ ಯಾವ ಪಾರದತ್ತ ಪದ್ಮಾವತಿ ತಂದಿ? ಇಲ್ಲ ನಾನು ಗುಜರಾತ್ ದೇಶದವ ವ್ಯಾಪಾರಾರ್ಥವಾಗಿ ಈ ಪುಲಿಗೇರಿ ಬಂದೀನಿ, ವ್ಯಾಪಾರ ಮಾಡ್ಕೊಂತೀನಿ ಅಂದ. ಆತ ಬಂದು ನಿನ್ ವಸ್ತಿಯಲ್ಲೇ ಇಂಥ ಶಿವಾಲಯ ಇತ್ತು ಅಲ್ಲಿದ್ದೀನಿ ಅಂದ. ಜೈನ ಮುಂದೆ ಹೇಳ್ದ. ಅವಾಗ ಏನ್ ಮಾಡ್ಸುತ್ತೆ ಕೇಳ್ದಿಲ್ಪ, ನನ್ನ ಮಗಳು ನೀನ್ ಮದ್ವೆ ಮಾಡ್ಕೊತೀಯ ಅಂದ. ಅದ ಈಗ ಪಾರದತ್ತ ಅಂದ. ಅವ ಅಂದ ಇಲ್ಲ ಅನ್ಯ ಜಾತಿ ಹೆಣ್ಮಗಳ ಮದ್ವೆ ಮಾಡ್ಕೋದಿಲ್ಲ, ನಾ ಶೋಭಾಗ್ತಾ ಇದ್ದೀನಿ ಬಹಳ ಚಂದ ಹೇಳ್ದ. ಇವೇನು ಬಗ್ಲಿಲ್ಲ ದುಡ್ಕೊಂಡು ಅದ ಹೊಂಟ. 19 ಬಂದು ಅವ್ನ ಕಾಲ್ ಬಿದ್ದು ತನ್ನ ಶರಗೊಟ್ಟು ಬೇಡ್ಕೊಂಡಾಳ, ಮದುವೆ ನೀನ್ ಆಗ್ತೀನಿ ಜೀವನದ ಮದುವೆ ಆಗಲ್ಲ ಅಂದ. ಇವ್ದು ಏನ್ ಮತ್ತು ಕಲ್ಯಾಣ ಇತ್ತು ಹಣೆ ಬರುತ್ತಲ್ಲ ಒತ್ಕೊಂಡು ಆತ ಮದುವೆ ಮಾಡ್ಕೊತೀನಿ. ಆ ನನ್ನ ಧರ್ಮದ ಪ್ರಕಾರ ವೀರ ಸೇವೆ ಶಿವಭಕ್ತ ಆ ಪ್ರಕಾರ ಮದುವೆ ಮಾಡ್ಕೊತೀನಿ ಅಂದ. ಆತ ಅವ ಪಾರದತ್ತಂದ ನೀ ಎಲ್ಲಿ ಮದುವೆ ಮಾಡ್ತೇವೆ ನೀ ಹೆಂಗ ಮಾಡ್ಕೊಡ್ತೀನಿ ಅಂತ ತಂದೆ ಮಗಳು ಅಭ್ಯಾಸ ಹೋಗ್ತೀನಿ. ನೀವು ಅವಾಗ ಜಳಕ ಮಾಡಿ ಬಂತ ಅದು ದೈವ ಕೊಟ್ಟು ಇಲ್ಲ ಅಂದ್ರೆ ಮದುವೆ ಮಾಡ್ಕೊತೀನಿ. ಹೌದು ಮದುವೆ ಮಾಡ್ತಲ್ಲ. ಏನ್ ಮಾಡಿದ್ರು ಒಂದ್ ಜಾಗ ಕರೆದು ಅಲ್ಲಿ ಸುರುಗಿ ಸುತ್ತಿದ್ರು. ಆದ್ರೆ ಏನ್ ಮಾಡ್ದ ತನ್ನ ಶಿವಭಕ್ತ ಯಾರಿದ್ದಾರೆ ಓಲಿ ಮಠ ಅಂತದಲ್ಲಿ ಓಲಪ್ಪ ಸ್ವಾಮಿ, ಮಾಂತಿನ ಮಠ ಮಹಾಂತ ಸ್ವಾಮಿ, ಅನೇಕ ಮಂದಿ ಸ್ವಾಮಿಗಳು ಕೂಡ್ಕೊಂಡ, ಗುರುಗಳು ಕೂಡ್ಕೊಂಡ, ತನ್ನ ಶಿವಭಕ್ತ ಕೂಡ್ಕೊಂಡ ಸುರುಗಿ ಮಾಡೋಕಂತ ಒಂದ್ ಜಾಗ ಹುಡುಕಿದ್ರು. ಇದೇ ಗುಡಿ ಮುಂದೆ ಇನ್ನು ಹೇಳ್ತಂತಿಲ್ಲ ಈ ಪಕ್ಕದ ಮುಂದ ಒಂದು ಹಾಳು ಜಾಗ ಅದ. ಅಲ್ಲಿ ಒಂದು ಸುರುಗಿ ಕಟ್ಟದ ಮದುಮಗನ್ ಮಾಡಿದ್ರು. ಆ ಜಾಗಕ್ಕೆ ಸುರುಗಿ ಮಠ ಅಂತ ಇವತ್ತಿಗೂ ಅದ. ಅವ್ರು ಮುಣಿಗೆ ಹೋದ್ರು ಇನ್ನೂ ಸಾವಿರ ಜಾಗ ಇಲ್ಲಿ ಹೋಗ್ತದೆ. ಜಾಗ ಅಲ್ಲೇ ಅದ ಸುರುಗಿ ಮಠ ಅಂತ. ಅದೇನು ಮದುಮಗನ್ ಮಾಡಿದಂತ ಚಾನ ಜಾಗ ಆತು. ಆಮೇಲಿಂದ ಮದುಮಗನ್ ಮಾಡಿದ್ರು. ಎಲ್ಲ ಶಿವಭಕ್ತರು ಕೊಡಿದ್ರು, ಭಾಳ ಕೊಡಿದ್ರು. ಹೆಂಗ್ ಶಿವಭಕ್ತ ಹೇಳ್ತಾರೆ ಅದೇ ಪ್ರಕಾರ ಅದೇ ಮದುವೆ ಮಾಡ್ಕೊಟ್ಟ. ಮದುವೆ ಮಾಡ್ಕೊಟ್ಟಿಂದ ಅದೇ ನೋಡಪ್ಪ ನೀನು ಇವತ್ತಿಗೆ ನನ್ನ ಮಗಳು ನೀನು ಕೊಟ್ಟೀನಿ, ಆದ್ರೆ ನೀನು ಕುಡಿಕೊಂಡಾಗ ಇರಂಗಿಲ್ಲ, ನನ್ನ ಮನೆ ಒಳಗೆ ಅಂತ ಮಗ ಕೊಡ್ತೀನಿ ಇರ್ಬೇಕು ನೀನು ಅಂತ ಕೊಟ್ಕೊಂಡ. ಅಲ್ರಿ ಎಂತ ಆದ್ಮೇಲೆ ಏನು ಕೇಳ್ಬೇಕ ಕೊಟ್ಕೊಂಡ. ಆ ಪಾರ್ವತಿ ಮನ್ಯಾಗ ಇವ ಎಷ್ಟೋ ಕಾಲ ಇದ್ದ, ಗಂಡ ಹೆಂಡತಿ ಸರಿಯಾಗಿದ್ರು, ವ್ಯಾಪಾರ ಮಾಡ್ತಿದ್ದ, ಇವ್ರು ನಡೆದಿತ್ತು. ಆಗ ಒಂದ್ ಸಾಯನ್ ಏನಾಯ್ತು, ಇವ ಜಳಕ ಮಾಡ್ಲಿಕ್ಕೆ ಅಂತೇಳಿ ಆಗ ತೀರ್ಥಕ್ಕೆ ಹೋದ. ಅದಯ್ಯ ಅಲ್ಲಿಗೆ ಭಜನೆ ಮಾಡ್ಕೊಂತ ಶಿವಭಕ್ತರ ಗುಂಪೊಂದು ಅಲ್ಲಿ ಬಂತು. ಎಂತೆಂಥವ್ರು ದೊಡ್ಡ ದೊಡ್ಡ ಶಿವಯೋಗಿಗಳ ಆ ಶಿವಭಕ್ತ ಭಜನೆ ಮಾಡ್ಕೊಂತ ಅಲ್ಲಿ ಬಂತು. ನೀವು ಆದಾಗೆ ಭಜನೆ ಸಭಕ್ಕೆ ಕೂಡ ಈ ಬಾವಿ ಅಂತ ತಿಳ್ಕೊಂಡು ಹತ್ಕೊಂಡು ನೋಡ್ತಾನೆ ಒಂದಿಲ್ಲ ಶಿವಭಕ್ತರು ಆನಂದ ಆಯ್ತು. ಏನು ಹೊಂಟಿರ್ತಿಲ್ಲ ಶಿವನ್ ದರ್ಶನ ಬಂತೀವಿ ಅಂತ ಅದೆಲ್ಲ ಮಂಡಳಿ ಆಯ್ತು. ನಾವು ದಿಂಡಿಗೆ 41 ಸಲ ಪಂಡ್ರಪುರ ಕಂಡು ಬಂದೀನಿ, ಅದು ಇರ್ಲಿ ಹಂಗ ಹೇಳಿದ್ರು. ಆತು ಹಂಗಾರೆ ಇವತ್ತಿನ ದಿನ ನೀವು ಹೋಗ್ತಿರಲ್ಲ ನನ್ನ ಮನೆ ಒಳಗೆ ಊಟ ಮಾಡ್ಕೊಂಡು ಹೋಗಿ ಪ್ರಸಾದ ಮಾಡ್ಕೊಂಡು ಹೋಗಿ ಅಂತ ಆದಾಯ ಹೇಳ್ದ ಆ ಶಿವಭಕ್ತರಿಗೆ. ಆಯ್ತು ಅಂದ್ರೆ ಮುಂದಾಗೋದು ಎಲ್ಲ ನಡಿಬೇಕಾಗಿರ್ತದ. ಆಯ್ತಂದ್ರು ಆ ಶಿವಭಕ್ತ ಇವ ಮುಂದೆ ಬಂದ. ಆ ಶಿವಭಕ್ತರು ಭಜನೆ ಮಾಡ್ತಾ ಇದ್ರು, ಅವ್ರು ಜಾಗ ಮಾಡ್ತಿದ್ರು. ಇವ ಬಂದು ಪದ್ಮಾವತಿ ಮತ್ತು ನನ್ನ ಶಿವಭಕ್ತರು ಬರ್ತಾರ, ಒಂದು ಅನ್ನ ಪ್ರಸಾದ ಆಗ್ಬೇಕು ಅಂತ. ಆಯ್ತು ಯಾರು ಬರ್ತಾರೆ ಅಂತೇಳಿ ಅನ್ನ ಪ್ರಸಾದ ಸಿದ್ಧ ಮಾಡಿದ್ರು. ನಾವು ಕರ್ಕೊಂಡ್ಬರ್ತೀನಿ ಶಿವಭಕ್ತ ಶಿವಭಕ್ತ ಕರ್ಕೊಂಡ್ಬರ್ತೀನಿ ಅಂತೇಳಿ ಅದ ಇವಾಗ ಆ ಕರ್ಕೊಂಡ್ಬರ್ದಾಗ ಇಲ್ಲೇನಾಯ್ತು, ಪಾರದತ್ತನ ಮನೆಗೆ ಈ ಜೈನ ಪಂಡಿತರು 8-10 ಮಂದಿ ಬಂದು ಅವ ಏನ್ ಮಾಡ್ದ ಒಳಗೆ ನೋಡ್ತಾನ, ನಿನ್ನ ಮನೆ ಪ್ರಸಾದ ಅಂತ ಜೈನ್ ಭಟ್ಟ ಹೇಳಿದ್ರು. ಇವನ್ ಮನೆಗೆ ಏನದು ಏನಿತ್ತಿಲ್ಲ. ಪದ್ಮಾವತಿ ಅಡಿಗೆ ಮಾಡ್ತದ, ಇವೇನ್ ಮಾಡ್ದ ಆ ಪದ್ಮಾವತಿ ಇಲ್ಲಮ್ಮ ತನ್ನ ಮಗಳು ಹೇಳ್ತಾನ, ಇವತ್ತು ನನ್ನ ಭಕ್ತರು ಬಂದಾರ, ನಾನು ಊಟಕ್ಕೆ ಅವ್ರಿಗೆ ಹಾಕ್ತೀನಿ, ನೀ ಬೇಕಾದ್ರೆ ಮತ್ತೆ ಮಾಡ್ಕೋ. ಅವ್ರು ಕೇಳ್ತಾವ ಪದ್ಮಾವತಿ ಶಿವಭಕ್ತ ಮಾಡಿದ ಅಡಿಗೆ ಮತ್ತು ಉಣ್ಣೋದು ಬೇಡ ಅಂತ ರಗಡಿ ಹೇಳ್ಕೊತಾಳ. ಇವಾಗ ಕೇಳ ದುಟಾಯಿಂದ ಅಡಿಗೆ ತಗೊಂಡೋಗಿ ಜೈನ್ ಪಂಡಿತ ಉಳಿಸ್ಬಿಟ್ಟ. ಆದಾಯ ಶಿವಭಕ್ತ ಕರ್ಕೊಂಡ್ಬರ್ತಾನ, ಅಡಿಗೆ ಇಲ್ಲ ಇತ್ತು ಪ್ರಸಾದ ಆತ ಕರೆ. ಅದಕ್ಕೆ ಅವತ್ತು ಇದ್ದಿತ್ತು ಪ್ರಸಾದ ಉಂಡ್ರು ಶಿವಭಕ್ತರು ಹೋದ ಅಲ್ಲಿ ಅವ್ರು ಮುಗಿತು. ಮುಂದೆ ಏನಾಯ್ತು, ಇವ ಆದಾಗ ಅಂತಾನ ಶಿವಭಕ್ತರು ಅನ್ನ ಪ್ರಸಾದ ಕೊಡ್ತೀನಿ ಅಂತ ನಾವು ಮಾತು ಕೊಟ್ಟಿದ್ದೆ, ತಡಿ ಮಾತು ಕೊಟ್ಟಿದ್ದೆ. ಆದ್ರೆ ಇವ ಜೈನ್ ಪಂಡ್ ಉಂಡ್ಬಿಟ್ಟಾರ, ತಾವ ಹೆಜ್ಜೆ ಆದಲ್ಲ ನಮ್ಮ ದೇವ್ರು ಇವರು ನೋಡಿಲ್ಲ ಅಂತ ಅವಂಗಾಗಿ ಸಂಕಟ ಆಚಾರ್ಯ. ಅದ ಈಗ ನನ್ನ ಶಿವಭಕ್ತ ಅಪಮಾನ ಆಗತ್ತ, ನಾ ಊಟ ಕೊಡಿದ್ರೆ ಊಟ ಸಿಕ್ಕಿಲ್ಲ ಅವ್ರಿಗೆ. ಅದಕ್ಕೆ ಅವೇನಂದ ನಾ ಶಿವನ ಕಂಡು ಬಂದ ಊಟ ಕತ್ತೇನು ಊಟ ಮಾಡ್ಯಾನು. ಅದ ಯಾತದ ಶಿವನ ಕಂಡು ಬಂದ ನಾ ಊಟ ಮಾಡಿ ಅಲ್ಲಿ ಮಟ್ಟ ಊಟ ಮಾಡ್ಲಿಕ್ಕಿಲ್ಲ ಅಂತೇಳಿ ಒಂದು ಹಠಕ್ಕೆ ಬಿದ್ದ. ಪದ್ಮಾವತಿ ಆತು ನೀ ಹೆಂಗೆ ಹೇಳ್ತೀನಿ ಅವಾಗ ಚಂದು ಪದ್ಮಾವತಿ ಮುಂದೆ ಆಗ ಹೇಳ್ತಾನ, ಇಲ್ಲ ನಾನು ಶಿವನ ಕಾಣ್ಲಿಕ್ಕೆ ಹೋಗ್ತೀನಿ, ಆದ್ರೆ ಇವತ್ತಿಂದ 30 ದಿನ ಇತ್ತ ಕೇಳಿ ಮುಂದೆ ಕೇಳ್ಕೊಂಡ 30 ದಿನ ಇತ್ತ. 30 ದಿವಸ ಒಳಗೆ ನಾನು ಬಂದೆ, 30 ದಿನ ಬಂದೆ ನಾ ಇದ್ದೀನಿ ಅಂತ ತಿಳ್ಕೊ. 31ನೇ ದಿನಕ್ಕೆ ನಾ ಇದ್ದರೂ ಹೊಳಿ ಬರೋದಲ್ಲ, ನನ್ನ ದೇವಸ್ಥಾನ ನಾ ಪ್ರಾಣ ಬರ್ತೀನಿ, ನೀನ್ ರಾಜ್ ನಿನಗ ಅಂದ. ಪದ್ಮಾವತಿ ಅಂದ ಆಗ್ಲಿ ಏನ್ ಹೇಳ್ತ ನಡೀಲಿ ಹ್ಞೂ ಅಂತ ಒದ್ಕೊಂಡ್ಲು. ಅವ ಏನ್ ಮಾಡ್ದ ನಿಂತ ಹೆಜ್ಜೆಯಿಂದ ಮುಂದೆ ಹೊರಗೆ ಹೆಜ್ಜೆ ಇಟ್ಟ. ನೀನು ಆಹಾರ ತಗೊಳ್ಳವನ, ನೀರು ತಗೊಳ್ಳವನ, ಶಿವನಾಮ ಸ್ಮರಣೆ ಮೇಲೆ ಹೊಂಟ ಹಾದಿರ್ಕೊಂಡು ಯಾವ ಚಿಕ್ಕಿ ಹೋಗ್ತಾನೆ ಅದೇ ಸೌರಾಷ್ಟ್ರ, ಅದೇ ಗುಜರಾತ್ ದೇಶ. ಹೋದ 8 ದಿನ ಹೋದ. ಯಾವ ರೀತಿ ಕೈ ಬಿದ್ದು ಹೋಗಿತ್ತ ಹಂಗ ರಸ ಭೂಮಿ ಇಳಿದ್ಬಿಡ್ತೀವಿ. ಅನ್ನ ನೀರು ಕೇಳ್ದೇನಲ್ಲ, ನೆನೆಸ್ತೇನಲ್ಲ, ಬರೇ ಶಿವನಾಮ ಸ್ಮರಣೆ ಮೇಲೆ ಹೋದ 8 ದಿನ ಹೋದ. ಶಿವನಿಗೆ ಅರಿವಾತು, ನನ್ನ ಕಾಣ್ಬೇಕಂತ ಏನೋ ಭಕ್ತ ಬರ್ತಾನ ಅಂತ ಆಯ್ತು. ಅದಕ್ಕಮ್ಮ ನಾ ಇನ್ನೂ ಹೊರಗೆ ಹಚ್ತೀನಿ, ಇವ್ನ ಶಿವ ಅಂತಾನ ಪರಮಾತ್ಮ, ಇವ್ನ ಹೊರಗೆ ಹಚ್ತೀನಿ ಹೆಂಗಂತೇಳಿ ಮುಂದೆ 8 ದಿನ ಹೋಗಿದ್ದ. ಒಂದು ಮುಂದೆ ಸರೋವರ ಹಳ್ಳ ನಿರ್ಮಾಣ ಮಾಡಿದೆ. ಅವ ಎಲ್ಲಿ ಮಟ್ಟ ದಾಟ್ಲಿಕ್ಕೆ ಹೋದ್ರು ಮಾಡ್ಕಾಲಿ
ಹೆಚ್ಚಿಗೆ ನೀರಿಲ್ಲ ಆದ್ರೆ ಬಗ್ಗೆ ನೀರು ತಗೊಂಡ ನಾನು ಕುಡ್ದ ನಾನು ಹಾಕಿ ದಾಟಿ ಹೋಗ್ಬಿಟ್ಟ ಅಂತ ಅವ್ನು ನೀರು ಕೇಳಲಿಲ್ಲ ಅವ್ನು ಎಷ್ಟು ಕಟ್ಟೆ ಶಿವನ ದರ್ಶನ ಲಕ್ಷ್ಮೀ ದರ್ಶನ ಇತ್ತು ಹೋದ ಮುಂದೆ ದೊಡ್ಡ ಹಾಳು ಮಾಡೋ ಸೃಷ್ಟಿ ಮಾಡಿದ ಅಂದ್ರೆ ಭಕ್ತ ನಾಲಿಗೆ ನಿಲ್ತಾನ ಹಿಂಗ ಬಿಸಿಲು ಹೋದ ಸಾಕಷ್ಟು ಬಿಸಿಲಿದ್ರು ಆ ಗಿಡಗಳು ಕಾಸು ಹೋದಾಗಿಲ್ಲ ಒಂದು ಎಳ್ಳಿಂದಿರ್ಲಿಲ್ಲ ಮುಂದೆ ಹೋಗಿ ಅನ್ನ ಸಂದರ್ಭ ನಡೆಸಿದ್ದ ಶಿವ ಅಲ್ಲಿ ಊಟ ಮಾಡ್ತಾನೆ ಹಂಗಂತ ಅಲ್ಲಿಗೆ ಅದು 28-29 ಬಂದಿದ್ದ ನಡ್ಕೊತ ಹೋಗಿದ್ದ ಇವನ್ನೆಲ್ಲ ಅವತಾರ ಮುಗಿದ್ರು ತನ್ನ ದೇಶ ಶಕ್ತಿ ಕೊಟ್ಟಿದ್ದು ಹೋದ ಅಲ್ಲಿ ಊಟ ಹಾಕ್ಬಿಟ್ಟು ನೆನಸ್ಲಿಲ್ಲ ಏನು ಇವಾಗ 29 ಆಯ್ತು ಗುಜರಾತ್ ದೇಶ ಮುಟ್ಟಿದ 29 ಆಯ್ತು ದೇಶ ಮುಟ್ಟಿದ ಒಳಗೆ ಹೋದ ಅವಾಗ ಪಾರ್ವತಿಗೆ ಕಳಕಳಾಗ್ತದೆ ಪರಮಾತ್ಮ ನಿನ್ ದರ್ಶನ ಮಾಡ್ಕೊಂಡು ಭಕ್ತ ಬರ್ತಾನ ದರ್ಶನ ಕೊಡೋಂಗ ಅವ ಅಂದ ಪಾರ್ವತಿ ಇನ್ನೂ ಕಾಯ್ದ ಹಣ್ಣಾಗಿಲ್ಲ ಅದು ಬರ್ಬೇಕಂದ್ರೆ ಕಸೋದ ಬರ್ಲಿ ಬಿಡು ಯಾರು ಮಾತಾಡಬಾರ್ದು ಬರ್ಬೇಕು ಕಸ ಬರ್ಲಿ ಬಿಡು ಅಂತ ಅದು ಪಾರ ಸುಮ್ಮನೆ ಅದು 30 ದಿನ ಬಂತು ತಾನು ಹೊಳ್ಳಿ ಮುಟ್ಬೇಕು 30 ದಿನ ಬಂತು ಏನ್ ಮಾಡ್ದ ಆ ಸೌರಾಗ ಹೊಂಟಿದ್ದ ಅವ್ನು ತಲೆ ಪಕ್ವಾತು ವಿಚಾರ ಪಕ್ವಾತು ಏನ್ ಮಾಡ್ದ ಒತ್ತಡಿಗೆ ಹಾಕ್ಬಿಟ್ಟು ಅಮ್ಮ ಅವನಿಗೆ ಹತ್ತಂಗಿಲ್ಲ ಹತ್ತಬೇಡ್ರಿ 10 ದಿನ ಆಯ್ತು ಅದ ಏನ್ ಮಾಡ್ದೆ ಉದ್ದಕ್ಕೆ ನೆನಪಿದ್ದ ಪರಮಾತ್ಮ ದರ್ಶನ ಕೊಟ್ಟ ಇಲ್ಲಿ ಕೊಡು ಇನ್ನೊಂದು ಅಂಗಲ ಮುಂದೆ ಬರಂಗಿಲ್ಲ ಅಂದಾಗ ಶಿವ ಬಾ ಪಾರ್ವತಿ ಭಕ್ತ ದರ್ಶನ ಕೊಡೋಣ ಅಂದ ಪಾರ್ವತಿ ಬಂದ್ರು ಶಿವ ಬಂದ ನಂದಿ ನಿಂತಿದ್ದ ಅವ್ನು ಶಿವನ ನಂದಿ ಏನ್ ಮಾಡ್ದ ಮುಂದೆ ಶಿವ ಕೂತ ಇದು ಭಕ್ತನ ದರ್ಶನಕ್ಕೆ ಬಂದಂತ ದೃಶ್ಯ ಮುಂದೆ ಶಿವ ಕೂತ ನಿನ್ ಪಾರ್ವತಿ ಕೂತಾಳ ನೋಡ್ರಿ ಶಿವ ಕೂತಾನ ಅವಾಗ ಬಂದ್ರು ಎಲ್ಲಿ ಬಂದ್ರು ಆದಾಯ ಏನ್ ಬಿದ್ದಿದ್ದ ಭೂಮಿಗೆ ಆದಾಯ ಬಂದು ಶಿವ ದೃಷ್ಟಿ ಆದಾಯ ಬಿತ್ತು ನೋಡ್ತಾನ ಶಿವ ನೋಡ್ತಾನ ಅವಾಗ ಆದಾಯ ಎತ್ತರ ಆಯ್ತು ನೋಡ್ತಾನೆ ಶಿವ ಪಾರ್ವತಿ ಸಾಕ್ಷಾತ್ ದೇವ್ರು ಏನ್ ಮಾಡಿ ಆತ ಹೇಳಿ ಎದ್ದು ಕುತ್ಕೊಂಡು ನಮಸ್ಕಾರ ಮಾಡಿದಾಗ ಶಿವ ಕಸು ಬಂತು ಯಾಕಪ್ಪ ಭಕ್ತ ಅಂತ ಹೇಳಿದೆ ಇಲ್ಲ ಇಂತ ಭೂಲೋಕದಾಗ ಪುಲಿಗೆರೆ ಒಳಗ ನೀನು ಶಿವಾಲಯದ ಏನ್ ಪ್ರಸಿದ್ಧಿ ಆಗಿದೆ ಅದು ನಾವು ಶಿವಾಲಯ ಆಗ್ಬೇಕು ಅದನ್ನ ಕಾಣ್ಲಿಕ್ಕೆ ಬಂದೀನಿ ಅಂದ ಆತಪ್ಪ ಹಿಂದೊಂದು ನಾಳೆ ಹೇಳ್ತಾ ಶಿವಲಕ್ದಂತ ಇವತ್ತು ಶಿವಾಲಯ ಆಗ್ತ ಅಂತ ಹೇಳಿ ಹಂಗ ಅವತಾರ ಮಾಡಿದೆ ನಿನ್ ಮುಂದೆ ಏನಂದ ಇವತ್ತು 30 ದಿನ ನಾನು ಪುಲಿಗೆರೆ ಹೋಗ್ಲಿಲ್ಲ ಅಂದ್ರೆ ನಾನು ಎಷ್ಟು ಅಂತ ಹೇಳಿದಲ್ಲ 2 ಗಂಟೆ 4 ಗಂಟೆ ಹೊಡ್ತಾರೆ ಹೇಳ್ದ 30 ದಿನ ಇವತ್ತ ನಾವು ಹೋಗಿ ಪುಲಿಗೆರೆ ಹೊಳಿ ಬೆಟ್ಟ ಆದೆ ನಾನು ನಿಂತು ಅಂತ ಇರ್ತಾಳ ಇಲ್ಲಿರ ಇರಂಗಿಲ್ಲ ಅಂತ ಆತು ಅಂದ ಶಿವ ಪಾರ್ವತಿ ಇಬ್ರು ಇಳಿದ್ರು ನಂದಿ ಬಂದು ನಿಂತ್ಕೊಂಡ ನಂದಿ ಕಾಲ ಆದಾಗ ಹಿಡಿದಾಗ ಅಲ್ಲಿ ಮಾಯಾಕೆನ ಇಲ್ಲಿ ಧರ್ಮಪುರ 2 ಕಿಲೋಮೀಟರ್ ಅದ ಈ ಊರಿಗೆ ಅಲ್ಲಿ ಬಂದು ಧರ್ಮಪುರ ಕೆರೆ ಅಂತದ ಅಲ್ಲಿ ಬಂದು ನೆಲ ಕೂರ್ದೆ ನಂದಿ ಮಾಯ ಆತು ಕಂಚು ನೋಡ್ತಾನೆ ನಾವು ಪುಲಿಗೆರೆಗೆ ಬಂದೇನಲ್ಲ ಅಂದ 30 ದಿನ ಕಂಡ ಹೊಟ್ಟೆದ ಇನ್ನು 2-3 ತಾಸು ಸುರಿದ್ದಾನ 30 ದಿನ ಮುಗಿದಿಲ್ಲ ಅಂದ ಕೂಡಲೇ ಆ ಪುಲಿಗೆರೆ ಹತ್ತ ದಕ್ಷಿಣ ಮಾಡಿ ಅವ ಬರ್ತಾನ ಈಗ ಇಲ್ಲಿದ್ದಾಗ ಪದ್ಮಾವತಿಗೆ ಎಡಬುಜ ಹಾರ್ಯದ ಎಡಗಂಡ ಹಾರ್ಯದ ಆಕೆಯಲ್ಲೂ ನನ್ನ ಪತಿ ನನ್ನ ಗಂಡ ದರ್ಶನ ಮಾಡಿ ಶಿವದರ್ಶನ ಮಾಡ್ಕೊಂಡು ಬಂದಾನ ಅಂತ ಆಕೆ ಆನಂದ ಆಗಿರ್ತಿ ಆಕೆನ ಆರತಿ ತಗೊಂಡು ಹೋಗ್ತಾಳ ಅವನು ಬರ್ತಾನ ಅಲ್ಲಿ ನಡು ಒಂದು 4 ಕಾಲ ದಾರಿ ಅಂತಾರ ಇವತ್ತು ಅದೆಲ್ಲ ಅದ ಅಲ್ಲೇ ಇಬ್ಬರು ಭೇಟಿ ಆಗ್ತದೆ 30 ದಿನ ಬಂದು ಪೂರ್ತಿ ಬಿಟ್ಟ ನಿಂತ್ಕೊಂಡ ಪಾರ್ವತಿ ಸಗ ಮಾತು ಆಮೇಲೆ ಬರ್ಬೇಕಾದ್ರೆ ಅದ ಹೇಳ್ತಾನೆ ಪದ್ಮಾವತಿ ಇನ್ನು ನಾನು ನಿಮ್ಮ ಅಪ್ಪನ ಮನೆ ಜೇನು ಮನೆ ಇರ್ಲಿಕ್ಕೆ ಕೊಲ್ಲೆ ನಾನು ಪೌಳಿಗೆ ಆಗೋದಕ್ಕ ದೇವಸ್ಥಾನದಲ್ಲಿ ಒತ್ತಿರ್ತೀನಿ ಅವ ಕೆಲ್ಲು ನೀನ್ ಎಲ್ಲಿರ್ತಿ ಅಲ್ಲ ನಾನು ಒತ್ತಿರ್ತೀನಿ ಪದ್ಮಾವತಿ ಅಲ್ಲು ಬಂದು ಇದೇ ದೇವಸ್ಥಾನ ಇದ್ದು ಅವ ಶಿವನ ಹೇಳ್ದ ನಿನಗೆ ಹೆಂಗ್ ಆನಂದ ಆಗ್ತದ ನಿನ್ ಮನುಷ್ಯ ಹೆಂಗ್ ಆನಂದ ಇರ್ತದ ಅಲ್ಲಿ ಬಂದಿನ ತಿಳ್ಕೊಂಡ್ಬಿಡು ಹೇಳ್ಬಿಟ್ಟಿದ್ದ ಅವತ್ತಿನ ದಿನ ಅದು ಒಂದು ಮುಹೂರ್ತ ಕೇಳ್ರಿ 1176 ಇಸ್ವಿ ಲಕ್ಷಕ್ಕಿರ್ಲಿ 1176 ಇಸ್ವಿ ಆನಂದ ನಾಮ ಸಂವತ್ಸರ ಚೈತ್ರ ಸುತ್ತ ಚತುರ್ದಶಿ ಅಲ್ಲಿ ಒಂದು ಹುಣ್ಣಿಗೆ ಮಾಡ್ತೀರ ರಾತ್ರಿಗೆ ಅವಾಗ ಇಲ್ಲಿಗ ಆದಾಯಗೂ ಆನಂದ ಆಗಿದೆ ಎಷ್ಟೋ ಮಂದಿ ಕೂಡ್ರು ನಮ್ಗೆ ಕಂಡು ಬಂದವಂತ ಹಾರಾಡಿದ್ರು ಎಷ್ಟೋ ಮಂದಿ ಕುಷ್ಠರೋಗಿಗಳು ನಮ್ಮ ಆನಂದ ಹಾರಾಡಿದ್ರು ಕೆಲವರಿಗೆ ಕಾಲ್ ಬಂದವಂತ ಕೊಂಡಾಡಿದ್ರು ಅದೇ ದಿವಸ ಅವತ್ತು ರಾತ್ರಿ ಅವಾಗ ಆದಾಯ ಮುಂದೆ ಇಲ್ಲಿ ಕುಡಿಗೆ ಬಂದ್ರು ಆದಾಯ ನೋಡ್ತಾನ ಅವಾಗ ಸಾಕಷ್ಟು ಆನಂದ ಆಗಿತ್ತು ನೋಡ್ತಾನ ಆಕಾಶ ತೆಕ್ಕಿ ಬರ್ತೀವಿ ಒಂದು ಜ್ಯೋತಿ ಬರ್ತಿತ್ತು ಕಣ್ಮುಟ್ಟ ಕಂಡ ಅವ ಆದಾಯ ಎಲ್ಲ ನೋಡಿದ್ರೆ ಅಷ್ಟು ಮಂದಿ ನೋಡಿದ್ರೆ ಏನಾಯ್ತು ಆ ಬಂತು ಜ್ಯೋತಿ ಬಂತು ಈ ಬಸ್ತಿ ಒಳಗೆ ಪ್ರವೇಶ ಆಗಿ ಮೂರ್ತಿ ಬಂತ ಕುತ್ಕೊಂಡ್ಬಿಡ್ತು ಲಿಂಗು ಸ್ಥಾಪನೆ ಮಾಡಿದ ಅದಕ್ಕೆ ಲಕ್ಷ್ಮಣ ಲಿಂಗ ಅಂತ ಬಂದಿತ್ತ ಆ ದೇವಸ್ಥಾನಕ್ಕೆ ಲಕ್ಷ್ಮಣ ಲಿಂಗ ಇರ್ತದೆ ಅದು ಗುಡಿ ಮೇಲೆ ಲಕ್ಷ್ಮಣೇಶ್ವರ ಅಂತ ಗುಡಿ ಮೇಲೆ 700 ವರ್ಷ ಆಯ್ತು ಲಕ್ಷ್ಮೇಶ್ವರ ಅಂತ ಆಗಿ ಅದಕ್ಕಿಂತ ಮೊದಲು ಪುಲಿಗೆರೆ ಆ ರಾಜನಿಂದ ಲಕ್ಷ್ಮಣನಿಂದ ಲಕ್ಷ್ಮೇಶ್ವರ ಅಂತ ಆಗಿ ಬರೋದು ಈ ಊರಿಗೆ 8 ತೀರ್ಥಗಳವ 1 ಸೋಮತೀರ್ಥ 2 ಶಂಕರ ತೀರ್ಥ 3 ಅಗಸ್ತ್ಯ ತೀರ್ಥ ಲಕ್ಷ್ಮಣ ತೀರ್ಥ ಖಡ್ಗ ತೀರ್ಥ ಹನುಮ ತೀರ್ಥ ಹೆಂಗ ಈ ಊರಿಗೆ 8 ತೀರ್ಥಗಳವ ಪುಣ್ಯಕ್ಷೇತ್ರ ಯಾರು ನಡ್ಕೋತಾರ ದೇವ್ರೆಲ್ಲ ಪರಮಾತ್ಮ ಒಳ್ಳೇದ್ ಮಾಡ್ಯಾರ ಒಳ್ಳೇದ ಚಲೋ ಆಗ್ಯದ ದೇವರ ಬಹಳ ಮಂದಿ ನಡ್ಕೊತ ಬರ್ತಾರೆ